ನೀಲಕಂಠೇಗೌಡರು ಏನು ಬಿಜೆಪಿ ಬಗ್ಗೆ ಆಪಾದನೆ ಮಾಡಿದ್ದಾರೆ, ಮ್ಯಾಚ್ ಫಿಕ್ಸಿಂಗು ಅದು ಇದು ಅಂತ, ಇದೆಲ್ಲ ಮೊದಲಿನಿಂದ ನಮಗೆಲ್ಲ ಗೊತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ 28 ಕ್ಷೇತ್ರ ಇದ್ರು ಒಂದೇ ಬೆಂಗಳೂರು ಗ್ರಾಮಾಂತರ ಗೆಲ್ಲಕ್ಕೆ ಎಷ್ಟು ಮ್ಯಾಕ್ಸ್ ಫಿಕ್ಸಿಂಗ್ ಮಾಡ್ಕೊಳ್ತೀರಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಷ್ಟು ಕಡೆ ಮ್ಯಾಕ್ಸ್ ಫಿಕ್ಸಿಂಗ್ ಆಗಿದೆ ನಿಮ್ಮದು? ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಿಗೇನ್ ಸುಂದರನ್ ಅವರು ತುಂಬಾ ಪ್ರಾಮಾಣಿಕರು, ಮತ್ತೆ ಕೆಲವು ಘಟನೆಗಳಿಂದ ಸ್ಪರ್ಧೆ ಮಾಡಿದ್ರು. ಅಲ್ಲಿ ನಮ್ಮ ನರೇಂದ್ರ ಮೋದಿ ಆಶೀರ್ವಾದ ಇರಬಹುದು, ಯಡಿಯೂರಪ್ಪನವರ ಆಶೀರ್ವಾದ, ಅವರಿಂದ ಅವರಿಗೆ ನಮ್ಮ ಬಿಜೆಪಿಯಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿದ್ರು ಕೂಡ ಕೆಲಸ ಮಾಡಿದ್ರೆ, ಪಾರ್ಟಿಗೆ ಸೇವೆ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ. ಅಂಥದ್ರಲ್ಲಿ ಅಂಥವ್ರು ಬಂದಿದ್ರು, ಅವರ ರಾಜ್ಯದ ನಾಯಕರ ಆಶೀರ್ವಾದದಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿತ್ತು. ಅವರು ಮುಳಬಾಗಿಲು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ರು. ಅದು ಬಿಟ್ಬಿಟ್ಟು ಯಾವುದೋ ಮ್ಯಾಚ್ ಫಿಕ್ಸಿಂಗು JDS ನಿಂದ ಇವರು ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಮ ನಾಯಕರಿಗೆ ಗೊತ್ತಾಗಿ ಇದೇ ನಮ್ಮ ಮುಳಬಾಗಿಲು ತಾಲೂಕಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರ ತಾಯಿನ ಕರ್ಕೊಂಡು ಬಂದು ಪ್ರಣಾಮ ಮಾಡಿಸಿದ್ರು ಕೂಡ ನೀವು ಅಲ್ಲಿಗೆ ಆಪಾದನೆಗೆ ನೀವು ನಂಬಿಲ್ಲ ಅಂದ್ರೆ ನಿಮ್ದು ಹಿರಿಯ ನಾಯಕರಾಗಿ ಈ ತಾಲೂಕಿನ ಒಬ್ಬ ಪ್ರಜ್ಞಾವಂತ ರಾಜಕೀಯ ಧುರೀಣರಾಗಿ ಇದು ನಿಮ್ಗೆ ಸಲ್ಲಲ್ಲ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಮ್ಮ ಸಿಗೇಲಿ ಸುಂದರನ ಮೇಲೆ ತುಂಬಾ ತಪ್ಪು. ಇನ್ನು ಮೇಲೆ ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತೇಳಿ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನಿದಿನ ನೀಲಕಂಠೇಗೌಡರು ನಮ್ಮ ಅಭ್ಯರ್ಥಿ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ ಅಂತ ವಿಧಾನಸಭೆ ಎಲೆಕ್ಷನ್ ಅಲ್ಲಿ JDS ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕ ಆಧಾರ ಇರಬೇಕು. ಏನಾದ್ರು ಮಾತಾಡ್ಬೇಕು ಅಂದ್ರೆ ತಕ್ಕ ಆಧಾರ ಇರಬೇಕು. ಎಲ್ಲಿ ಯಾರ ಹತ್ರ ಏನು ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅಂತ ಗೊತ್ತಾಗ್ಬೇಕು. ಒಂದ್ ಚಿಕ್ಕ ಉದಾಹರಣೆ ನಿಮ್ ಬಗ್ಗೆ ಹೇಳ್ತೀನಿ. ರಾಜೇಂದ್ರ ಗೌಡ್ ನಿಮ್ ಕಾಂಗ್ರೆಸ್ ಅವರೇ, ಬೇರೆಯವ್ರು ಯಾರು ಅಲ್ಲ. ಅವರು ಹಾಲ್ ನಿರ್ದೇಶಕರು ಹಾಕಿದ್ರು. ಅದನ್ನ ಸೋಲ್ಬೇಕು ಅಂದ್ರೆ ಯಾರ ಕಾರಣ? ನೀವೇ ತಾನೇ ಬೇರೆಯವರು ಕಾಡನಹಳ್ಳಿ ನಾಗರಾಜ್ ಅವ್ರ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರ ಓಟುಗಳು ಕಿತ್ಕೊಂಡು ಕೊಟ್ಟಿದ್ದು ನೀವೇ ತಾನೇ. ಅದು ನಮ್ ಪಕ್ಕ ಗೊತ್ತಿದೆ. ಯಾಕಂದ್ರೆ ನಿಮ್ ಪಾರ್ಟಿಯಲ್ಲಿ ನಿಮ್ಮನ್ನೇ ಸೋಲ್ಸ್ಕೊಳಕ್ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತೀರಾ ಅಂದ್ರೆ ಪಕ್ಕದ ಮನೆ ಬಗ್ಗೆ ಬೆರಳೆ ತೋರಿಸೋ ನೈತಿಕತೆನೂ ನಿಮ್ಗೆ ಇರೋದಿಲ್ಲ ಅಂತ ನಾನು ತಮ್ಮಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಏನಿದಿನ ಪಾಪ ಬಾಗೇಪಲ್ಲಿಯಿಂದ ತಗೊಂಡ್ಬಂದು ಕ್ಯಾಂಡಿಡೇಟ್ ಹಾಕಿದ್ರಿ. ನಿಮ್ ಕಾರಲ್ಲೇ ಕೂರ್ಸ್ಕೊಂಡು ತಿರ್ಗಾಡ್ಸಿ ಲಾಸ್ಟ್ಗೆ ಯಾರಿಗೂ ಸಿಗ್ದಿರ ಆತ್ಮ ಸೋಲ್ಸಿದ್ ನೀವೇ ತಾನೆ. ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು JDS ಜೊತೆ ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತ ನೀವೆಲ್ಲ ಮಾಡಿದ್ದೀರಾ. ಅದನ್ನು ಬಿಟ್ಟು ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡೋದು ಏನು ಅಷ್ಟೊಂದು ಸಮಂಜಸ ಅಲ್ಲ. ಮತ್ತೆ ನೀವು ಇವಾಗ ಕೋಲಾರ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿನ ಹಾಕಿದ್ದೀರಾ, ಅದು ಹೋಗ್ಲಿ. ಕೋಲಾರ ಜಿಲ್ಲೆಯಲ್ಲಿ ಯಾರೋ SC ಸಮುದಾಯದವರೇ ಸಿಕ್ಕಿಲ್ವಾ ನಿಮ್ಗೆ? ಎಲ್ಲೋ ಬೆಂಗಳೂರಲ್ಲಿ ಹೋಗಿ ಎತ್ಕೊಂಡ್ಬಂದು ಹಾಕೋ ಬದಲು ನಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡೋರು, ನಮ್ಮ ಜಿಲ್ಲೆಯನ್ನ ಬಗ್ಗೆ ಗೊತ್ತಿರೋರು ಏನಾದ್ರು ಒಂದು SC ಸಮುದಾಯದವ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ದುಡ್ಡುಗಾಗೆ ನೀವು ಕೆಲಸ ಮಾಡ್ತೀರ ಅಂತಾನು ಸಹ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ನಾವು ನೋಡಿ, ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ಬೋದು ಮಲ್ಲೇಶ್ ಬಾಬು ಬಂಗಾರಪೇಟೆ ಅವರು ಪ್ರಾಪರ್. ಯಾಕಂದ್ರೆ ಅವ್ರಿಗೆ ಈ ಎಲ್ಲಾ ಹಳ್ಳಿಗಳು ಪರಿಚಯ ಇರುತ್ತೆ, ಎಲ್ಲಾನು ಸಿಗುತ್ತೆ ನಮ್ಗೆ. ಆತನಿಗೆ ಏನೇನು ಇಲ್ಲಿ ಒಡಕುಗಳಿದೆ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ಅಭಿವೃದ್ಧಿ ಮಾಡಕ್ಕೆ ಅವ್ರಿಗೊಂದು ಅವಕಾಶ ಬಂದಿದೆ. ಮತ್ತೆ ನಿಮ್ಮ ಅಭ್ಯರ್ಥಿಗೆ ಯಾವ ಊರಿಗೆ ಯಾವತ್ತು ಎಬ್ಣಿ ಎಲ್ಲಿದೆ ಅಂತ ಹೇಳಿದ್ರೆ ಅದನ್ನ ಒಂದು 6 ತಿಂಗಳಾಗುತ್ತೆ ತಿಳ್ಕೊಳ್ಳೋಷ್ಟೊತ್ತಿಗೆ ಏನೋ ಬಂದ್ಮೇಲೆ. ಆ ತರ ನೀವು ನಿಮ್ಮನೆಯಲ್ಲೇ ತುತ್ತುಗಳಿಟ್ಕೊಂಡು ಪಕ್ಕದ ಮನೆ ಕಡೆ ಕೈ ತೋರಿಸೋದು ಏನು ಅಷ್ಟೊಂದು ಒಳ್ಳೇದಲ್ಲ ಅಂತ ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಅದೇ ರೀತಿ ನಿಮ್ಮ ಏನಿದೆ ಕಾಂಗ್ರೆಸ್ ಪಕ್ಷದ ಎಷ್ಟಿದೆ ಅಷ್ಟು ನೋಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡೋ ನೈತಿಕತೆ ನಿಮ್ಗಿಲ್ಲ. ಯಾಕಂತಂದ್ರೆ ಒಂದ್ ಓಟ್ ತಗೊಂಡ್ರೇನು ಜಿನಿಯನ್ ಆಗಿ ನಾವು ತಗೊಂಡಿದೀವಿ. ಯಾರ ಜೊತೆನೋ ಕೈ ಇದು ಮಾಡಿದೀರಾ. ನಿಮ್ ತರ ದಿನಕ್ಕೊಂದೊಂದು ಒಬ್ಬೊಬ್ರು ನಿಮ್ಮಲ್ಲಿ ಹೊಡೆದಾಡ್ಕೊಂಡು ಬೇರೆ ಪಾರ್ಟಿಗಳಿಗೆ ಮಾಡಿರೋದು ಉದಾಹರಣೆಗಳು ನಿಮ್ಮಲ್ಲಿದೆ, ನಮ್ಮಲ್ಲಿಲ್ಲ. ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ನಾವು ಯಾವುದೇ ರೀತಿಯಾದಂತ ಈ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮದೇ ಒಂದೇ ಒಂದು ಆರೋಪ ಮಾಡಿದ್ದಕ್ಕೆ ನಮ್ಮ ಅಭ್ಯರ್ಥಿನ ಕರ್ಕೊಂಡು ಹೋಗಿ ಪ್ರಮಾಣ ಮಾಡಿಸಿದ್ವಿ ನಾವು. ಯಾಕಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಅದೇ ರೀತಿ ನೀವು ಆತರ ಮಾಡಕ್ಕೆ ಬರಂಗಿದ್ರೆ ನಾವು ಇವಾಗ್ಲೂ ರೆಡಿ. ಇವಾಗ ಟಿಲ್ ಪ್ರೆಸೆಂಟ್ ನೀವೆಲ್ಲಿ ಕರೆದ್ರೆ ಅಲ್ಲಿಗೆ ಬಂದು ಪ್ರಮಾಣ ಮಾಡ್ತೀನಿ. ಇವ್ರು ಮಾಡಕ್ ಕೇಳ್ತಾರೆ, ಮಾಧ್ಯಮದ ಮುಖಾಂತರ ಸಹ ಅವ್ರನ್ನ ಪ್ರಶ್ನೆ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಏನು ಇನ್ ಮುಂದೆ ನಮ್ಮ ಅಭ್ಯರ್ಥಿ ಬಗ್ಗೆ ಆಗ್ಲಿ, ನಮ್ಮ ವಿಧಾನಸಭಾ ಅಭ್ಯರ್ಥಿ ಬಗ್ಗೆ ಆಗ್ಲಿ ಮಾತಾಡೋ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಕಳೆದ ವಿಧಾನಸಭಾ ಚುನಾವಣೆ ಆದಾಗ್ಲಿಂದನೂ ರಿಸಲ್ಟ್ ಬಂದಾಗ್ಲಿಂದನೂ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲಕಂಠೇಗೌಡರು ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷದವರು
ಅಷ್ಟು ಓಟ್ ತೆಗ್ದಿದ್ರೆ ನಾವು ಗೆಲ್ತಾ ಇದ್ವಿ, ಇಷ್ಟು ಓಟ್ ತೆಗ್ದಿದ್ರೆ ನಾವು ಗೆಲ್ತಾ ಇದ್ವಿ, ಅವ್ರು ತೆಗಿಲಿಲ್ಲ ಅದಕ್ಕೆ ಸೋತ್ವಿ. ನಿಮ್ ಕೈಯಲ್ಲಿ ಆಗದೆ ಇರೋದಕ್ಕೆ ನಮ್ಮನ್ನ ಯಾಕೆ ದೂಷಣೆ ಮಾಡ್ತೀರಾ? ನಾವು ಮಾಡ್ಬೇಕಾಗಿತ್ತು ಕೆಲವು ದುಡ್ಡಿಗೆ ಮಾರು ಹೋದ್ರು, ಅದಕ್ಕೆ ನಿಮ್ಮಂತ ರಾಜಕಾರಣಿಗಳೇ ಕಾರಣ, ದುಡ್ಡು ಕೊಟ್ಟು ಕಲ್ಸಿರೋಂತ ನಿಮ್ಮಂತ ರಾಜಕಾರಣಿಗಳೇ ಕಾರಣ. ಯಾಕಂದ್ರೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ನಿಮ್ಮನ್ನ ನೋಡೇ ನಾವು ಮ್ಯಾಚ್ ಫಿಕ್ಸ್ ಅನ್ನೋ ಪದಕ್ಕೆ ಅರ್ಥ ತಿಳ್ಕೊಬೇಕು. ಯಾಕಂದ್ರೆ 2000 ಇಸ್ವಿನಲ್ಲಿ ನೀವು ನಮ್ಮ ಅಶೋಕ್ ಕೃಷ್ಣಪ್ಪನವ್ರಿಗೆ ಪಿ ಆಗಿದ್ರಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಪಿ ಆಗಿದ್ರಿ, ಆವಾಗ್ಲಿಂದ ನೋಡ್ತಾ ಇದೀವಿ ನಿಮ್ಮನ್ನ. ಅವ್ರಿಗೆ ಪಾಪ ಮ್ಯಾಚ್ ಫಿಕ್ಸಿಂಗ್ ಮಾಡಿಸಿದ್ರು, ಏನೇನ್ ಮಾಡಿಸಿದ್ರು. 2004ರಲ್ಲಿ ಅವ್ರನ್ನ ಚಿಕ್ಕಬಳ್ಳಾಪುರದ ಬಾಣದ ಗುರ್ತಿಗೆ ಕಳ್ಸ್ರಿ, ಅವ್ರ ತಲೆ ಕೆಡ್ಸಿ ಅಲ್ಲಿಗೆ ಕಳ್ಸಿದ್ರಿ. ಮ್ಯಾಚ್ ಫಿಕ್ಸಿಂಗ್ ಅಲ್ಲಿ ಮಾಡ್ಕೊಂಡು ಪಾಪ ಅವ್ರ ಮುಗಿಸಿ ಅಲ್ಲಿ ದುಡ್ಡು ಮಾಡ್ಕೊಂಡ್ರಿ. ಅದೇ ರೀತಿಯಾಗಿ ಮುಂದೆ ನಮ್ಮ ಆ, ಪಾಪ ನಮ್ಮ ಕೊತ್ತೂರು ಮಂಜುಗೆ ಸೀಟ್ ಕೊಡಿಸ್ತೀವಿ ಅಂತ ಕೊಡಿಸ್ದಿರಾ ಯಾರಿಗೆ ನಮ್ಮ ಅಂಬರೀಷ್ ಅವ್ರಿಗೆ ಟಿಕೆಟ್ ಕೊಡ್ಸಿದ್ರಿ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರಿ, ಅದ್ರಲ್ಲಿ ದುಡ್ಡು ಹೊಡೆದ್ರಿ. ಮ್ಯಾಚ್ ಫಿಕ್ಸಿಂಗ್ ಮತ್ತೆ ನೀವು ಇಲ್ಲಿ ಮುಳಬಾಗಲ್ಲಿ ಮಾತ್ರ ಕಾಂಗ್ರೆಸ್ ಅಂತೀರಾ, ನಿಮ್ ತಮ್ಮ ಅಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಬಿಜೆಪಿ ಅಂತಾರೆ. ಆದ್ರೆ ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ಕೇರ್ ಆಫ್ ಅಡ್ರೆಸ್ ನಿಮ್ ಮನೆ ಅಂತಾನೆ ಎಲ್ಲರಿಗೂ ಗೊತ್ತಾಗತ್ತೆ. ಅಲ್ಲದೆ ಮತ್ತೆ 2013ರಲ್ಲಿ ಕೊತ್ತೂರು ಮಂಜು ಕಡೆ ಹೋಗಿ ಕಾಂಗ್ರೆಸ್ ಅವ್ರಿಗೆ ಏಟ್ ಕೊಟ್ಟು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅಲ್ಲಿ ದುಡ್ಡು ಹೊಡ್ಕೊಂಡ್ರಿ. ಅಲ್ಲಿಗೆ ನಿಮ್ಗೆ ಸಿದ್ಧಾಂತ ಅನ್ನೋದೇನಿಲ್ಲ, ಕಾಂಗ್ರೆಸ್ ಅಲ್ಲೇ ಇರ್ಬೇಕು ಅಂತ ನಿಮ್ಗಿಲ್ಲ. ನಿಮ್ಗೆ ಎಲ್ಲಿ ದುಡ್ಡು ಬಂದ್ರೆ, ಎಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆದ್ರೆ ಅಲ್ಲಿಗೆ ಹೋಗೋ ಸಿದ್ಧಾಂತ ನಿಮ್ಮದು. ಮತ್ತೆ 2018ರಲ್ಲಿ ನಾಗೇಶ್ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಮತ್ತೆ ಅವ್ರಿಗೂ ಮತ್ತು ಕೊತ್ತೂರು ಮಂಜುಗೂ ತಂದಿರ್ತೀರಿ. ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರಿಬ್ಬರಿಗೂ ಆಗ್ದಿರಾ ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಅವ್ರಿಬ್ಬರಿಗೂ ತಂದಿಕ್ಕಿದ್ರಿ. ಆ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರಿ. ಈಗ ನಮ್ಮ ಬಿಜೆಪಿ ಪಕ್ಷಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನಮ್ಮ ಹತ್ರ ದುಡ್ಡು ಹೊಡ್ಕೊಂಡು ನಮ್ಮ ಮುನ್ಸ್ವಾಮಿ ಅವ್ನ ಗೆಲ್ಸ್ಕೊಟ್ರಿ. ಇರ್ಲಿ, ಅದು ನಮ್ಗೆ ಸಂತೋಷನೇ. ಮತ್ತೆ ಮೊನ್ನೆ ಏನ್ ಮಾಡಿದ್ರಿ, ಈ ನಿಮ್ಮ ಕಾಂಗ್ರೆಸ್ ಆದಿನಾರಾಯಣ ಅಭ್ಯರ್ಥಿಯನ್ನ ನಿಮ್ಮ ಕಾರಲ್ಲಿ ಕೂಡ್ಸ್ಕೊಂಡು ಅವ್ರ ಫೋನ್ ಕೂಡ ಮಾತಾಡ್ಸಕ್ ಬೇರೆ ನಾಯಕರ ಹತ್ರ ಬಿಡ್ದಿರ ಅವ್ರ ಫೋನ್ ಅನ್ನು ಸಹ ನೀವೇ ಇಟ್ಕೊಂಡು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರನ್ನ ಯಾಕೆ ಅವ್ರು ಗೆದ್ರೆ ನಿಮ್ ನಡೆಯಲ್ಲ ಆಟ, ಅವ್ರು ಸೋತ್ರೆ ಮಾತ್ರ ನಿಮ್ದು ಇವಾಗ ಸರ್ಕಾರ ಇದೆ, ನಿಮ್ಮ ಕೆಲಸ ನಡೆಯುತ್ತೆ ಅಂತ. ಮ್ಯಾಚ್ ಫಿಕ್ಸಿಂಗ್ ಅಂದ್ರೆ ನೀಲಕಂಠೇಗೌಡರು ಅಂದ್ರೆ ಮ್ಯಾಚ್ ಫಿಕ್ಸ್ ಅನ್ನೋದನ್ನ ನೀವು ತೋರಿಸ್ಕೊಂಡು ಎಲ್ಲರಿಗೂ ಇದು ಜಗತ್ ಜಾಹೀರ ಅಂತ ವಿಷಯ. ದಯವಿಟ್ಟು ಇನ್ನೊಂದು ಬಾರಿ ನಮ್ಮ ಅಭ್ಯರ್ಥಿಯ ಬಗ್ಗೆ ಆಗ್ಲಿ, ನಮ್ಮ ಪಕ್ಷದ ಬಗ್ಗೆ ಆಗ್ಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನ ನಿಮ್ಮ ಬಾಯಲ್ಲಿ ಬಂದ್ರೆ ನಾವು ಉಗ್ರವಾಗಿ ನಿಮ್ಗೆ ತಿರುಗೇಟು ಯಾವ ರೀತಿ ಕೊಡ್ಬೇಕು ಅಂತ ನಮ್ಗೆ ತಿಳಿದಿದೆ. ದಯವಿಟ್ಟು ಇನ್ನೊಂದ್ ಸತಿ ಆ ತರ ಮಾತಾಡಬೇಡಿ, ನೀವು ಹಿರಿಯರಿದ್ದೀರಾ. ನಮ್ಮ ಈ ಮ್ಯಾಚ್ ಫಿಕ್ಸಿಂಗ್ ವಿಷಯಕ್ಕೆ ನಮ್ಮ ಅಭ್ಯರ್ಥಿ ಆಂಜನೇಯ ದೇವಸ್ಥಾನದಲ್ಲಿ ಅವ್ರ ಅಮ್ಮನ ಮೇಲೆ ಆಣೆ ಇಟ್ಟು ಹೇಳಿದ್ರು ಈ ತರ ಏನು ನಾವು ಮಾಡ್ಕೊಂಡಿಲ್ಲ ಅಂತ. ಆದ್ರೂ ನೀವು ಅಂತೀನಿ ಅಂತಂದ್ರೆ ಆ ಆಂಜನೇಯ ಸ್ವಾಮಿನೇ ನಿಮ್ಮನ್ನ ನೋಡ್ಕೊಂತಾನೆ. ಮತ್ತು ಇನ್ನೊಂದ್ ದಿವಸ ದಯವಿಟ್ಟು ನಮ್ಮ ಪಕ್ಷದ ತಂಟೆಗೆ ದಯವಿಟ್ಟು ಈ ತರ ಕ್ಷುಲ್ಲಕ ವಿಷಯಗಳನ್ನ ಹೇಳ್ಕೊಂತ ನಮ್ಮ ಪಕ್ಷದ ಬಗ್ಗೆ ಹೇಳ್ಕೊಂಡು ತಿರ್ಗಾಡ್ಬೇಡ. ಇದೇನೇನು ಪತ್ರಿಕಾ ಗೋಷ್ಠಿಯನ್ನು ಮಾಡಕ್ ಬಂದಿದ್ದೀವಿ. ಕಳೆದ ಒಂದ್ ತಿಂಗಳಿಂದನೂ ನಮ್ಮ ಮುಳಬಾಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲಕಂಠೇಗೌಡನವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಬಗ್ಗೆ ಹಾಗೂ ಎಲ್ಲಾ ಪಕ್ಷದ ಕಾರ್ಯಕರ್ತರ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಪದನ್ನ ಪದೇ ಪದೇ ಬಳಕೆ ಮಾಡ್ತಿದ್ದಾರೆ. ನೀಲಕಂಠನವರೇ, ನೀವು ತುಂಬಾ ಹಿರಿಯರಿದ್ದೀರಿ. ನಿಮ್ಮ ರಾಜಕೀಯ ವಯಸ್ಸಷ್ಟು ನನ್ನ ವಯಸ್ಸಿಲ್ಲ, ನಿಮ್ಮ ರಾಜಕೀಯ ಅನುಭವ ಅಷ್ಟು ನನ್ನ ವಯಸ್ಸಿಲ್ಲ. ಎಲ್ಲಾದ್ರೂ ರಾಜಕೀಯ ಮಾಡೋದ್ ಕಲಿಬೇಕು ಅಂದ್ರೆ ನೀಲಕಂಠನವ್ರ ಹತ್ರ ಕಲಿಯಪ್ಪ, ತುಂಬಾ ಬುದ್ಧಿವಂತರು ಅವರು ಅಂತ. ಈಗ ಎಲ್ಲರೂ ಬೈತಾ ಇದಾರೆ, ನಾನು ಹೇಳಿದ ತಪ್ಪು, ಅವ್ರ ಬಗ್ಗೆ ಅವ್ರ ಹತ್ರ ನೀವು ಕಲಿಬೇಡ. ಅವ್ರು ಯಾಕೋ ಈ ನಡುವೆ ಮ್ಯಾಚ್ ಫಿಕ್ಸಿಂಗ್ ಪದ ಜಾಸ್ತಿ ಬಳಕೆ ಮಾಡ್ತಿದ್ದಾರೆ. ಅವ್ರು ಮಾಡಿರೋ ಮ್ಯಾಚ್ ಫಿಕ್ಸಿಂಗ್ ಎಲ್ಲಾನು ಅವ್ರಿಗೆ ಈಗ ಆಗ್ತಾ ಅದನ್ನೇ ಮಾತಾಡ್ತಾ ಇದ್ದಾರೆ. ಅವ್ರ ಹತ್ರ ರಾಜಕೀಯ ಕಲಿಬೇಡಪ್ಪ ಅಂತ ನನಗೆಲ್ಲೋ ಒಂದ್ ಕಡೆ ನೋವಾಗುತ್ತೆ. ಯಾಕೆ ಅಂತಂದ್ರೆ ನೀವು ಇಷ್ಟು ಹಿರಿಯರಾಗಿದ್ದು ತಾಲೂಕಿನಲ್ಲಿ, ಕಾಂಗ್ರೆಸ್ ಅಲ್ಲಿ ಒಬ್ಬ ಡಿಸಿಷನ್ ಮೇಕರ್ ಆಗಿದ್ದು ಮುಳಬಾಲ್ ತಾಲೂಕಿನಲ್ಲಿ, ನೀವು ಗೆಲ್ಲೋದಿಕ್ಕೆ ನಿಮ್ ಕೈಯಲ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು ನಿಮ್ದೇ ಆಗಿರುವಂತಹ ಶಸ್ತ್ರಚಿಕಿತ್ಸೆಗಳನ್ನ ನೀವು ಮಾಡ್ಕೋಬೇಕಾಗಿತ್ತು ಸ್ವಾಮಿ. ನಮ್ಮ ಮೇಲೆ ಈಗ 30,000 ನಾವು ಓಟ್ ತಗೊಂಡಿದ್ರೆ ನೀವ್ಯಾಕೆ ಗೆಲ್ಬೇಕು? ನಮ್ಮದು ನಮ್ಗಿರುತ್ತೆ, ನಿಮ್ಮ ಬಲ ನಿಮ್ಗಿರುತ್ತೆ. ನಮಗೂ ಸುಮಾರು ಜನ ಹೇಳ್ತಿದ್ರಣ, ಆದಿನಾರಾಯಣ್ ಅವ್ರನ್ನ ಪಾಪ ಬಾಗೇಪಲ್ಲಿಂದ ಕರ್ಕೊ ಬಂದ್ರು, ಎಲ್ಲೂ ಇಲ್ದಂಗ್ ಮಾಡ್ಬಿಟ್ರು ಅವ್ರನ್ನ. ಅವ್ರ ಕೈಯಲ್ಲಿ ಫೋನ್ ಮಾತಾಡಕ್ ಬಿಡೋದಿಲ್ಲ, ಒಂದ್ ಮದುವೆಯಲ್ಲಿ 10 ಜನ ಮಾತಾಡಕ್ ಬಿಡೋದಿಲ್ಲ, ಬೇರೆ ಕಡೆ ಕಾರ್ಯಕರ್ತರು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರ ಅಂದ್ರೆ ಅವ್ರನ್ನ ಕರೆದ್ರು ಹೋಗೋದಿಕ್ ಬಿಡೋದಿಲ್ಲ ಅಂತ ಹೇಳಿ ನಮ್ಗೆ ಸುಮಾರು ಜನ ಹೇಳಿದ್ರು. ಮೇ ಬಿ ಜೆಡಿಎಸ್ ನವ್ರ ಜೊತೆ ನೀಲಕಂಠಣ್ಣವ್ರೇನೋ ಮ್ಯಾಚ್ ಫಿಕ್ಸಿಂಗ್ ಹೋಗಿದ್ದಾರೆ, ಅದಕ್ಕೆ ಆದಿನಾರಾಯಣ್ ಅವ್ರನ್ನ ಪಾಪ ಎಲ್ಲೂ ಬಿಡ್ತಾ ಇಲ್ಲ ಅಂತ ಹೇಳಿ ನಮ್ಗೂ ಸುಮಾರು ಜನ ಹೇಳಿದ್ರು. ನಾವ್ ಅದನ್ನೆಲ್ಲ ಬಂದ್ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳೋದಿಕ್ಕಾಗತ್ತಾ? ನಿಮ್ ತಾಕತ್ತು, ನಿಮ್ ಧೈರ್ಯ ನೀವು ಚುನಾವಣೆಯಲ್ಲಿ ತೋರಿಸ್ಬೇಕಾಗಿತ್ತು. ನೀವು ಅದಿಲ್ದಿರಾ ಯಾರ ಮೇಲೇನೋ ದೂಷಣೆ ಮಾಡೋದು ನಿಮ್ಗೆ ಸರಿ ಬರಲ್ಲಣ್ಣ. ನೀವು ತುಂಬಾ ಹಿರಿಯರಿದ್ದೀರಿ, ವಕೀಲರಿದ್ದೀರಿ. ನೀವು ಮಾತಾಡೋದಿಕ್ಕೆ ನಿಮ್ಗೆ ಅನ್ಸ್ಬೇಕು, ನಾನ್ ಮಾತಾಡಿದ್ ಕರೆಕ್ಟಾ ತಪ್ಪ ಇದೆಯಪ್ಪ ಅಂತ. ತಪ್ಪಿದ್ರೆ ಒಂದ್ 10 ಜನ ನೋಡಿ ಬೈಕೋತಾರಪ್ಪ, ಒಳ್ಳೇದಿದ್ರೆ ಪರವಾಗಿಲ್ಲ, ಭೇಷ್ ಚೆನ್ನಾಗಿ ಮಾತಾಡಿದ್ಯಾ ಅಂತ ಅನ್ಕೋತಾರೆ. ಅದೇ ರೀತಿಯಲ್ಲಿ ನೀವು ಮುಳುಬಾಗಿಲಿನಲ್ಲಿ ಇನ್ನೂ ಸಹ
ನಾವು ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊಗಲೇಶ್ವರ ಸ್ವಾಮಿ ಅವರ ಇದ್ರತ್ರ ಹೋಗಿ ನೀವೆಲ್ಲಾನು ಮಾತಾಡ್ಕೊ ಬಂದಿದ್ದೀರಾ. ಮತ್ತು ಸೋಮೇಶ್ವರ ಪಾಳ್ಯದಲ್ಲಿ ಆದಿನಾರಾಯಣ ಅವರು ಬಂದವಾಗ, ಚುನಾವಣೆಗೆ 3 ತಿಂಗಳಿದೆ ಅಂತ ಆದಿನಾರಾಯಣ ಅವರು ಬಂದವಾಗ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು. ಆ ಲೆಕ್ಕಾಚಾರದಲ್ಲಿ ನೀವು 4-5 ತಿಂಗಳಿಂದಾನೇ ಆದಿನಾರಾಯಣ ಅವ್ರ ಹತ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ ಅನ್ನೋ ಲೆಕ್ಕಾಚಾರ ಬರ್ತಿದ್ಯಣ್ಣ. ದಯವಿಟ್ಟು ನಾವು ಈ ಹಿಂದೆ ಕೂಡ ಹೇಳ್ತಿದ್ವಿ, ಸುಮಾರು ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಿದ್ವಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಮ್ಯಾಚ್ ಫಿಕ್ಸಿಂಗ್ ನಡೆಯಲ್ಲ. ಯಾಕೆ ಅಂತಂದ್ರೆ ನಾವು ಬಿರಿಯಾನಿಗೆ ಬರುವಂತ ಕಾರ್ಯಕರ್ತರು ಇಲ್ಲಿ ಯಾರು ಇಲ್ಲ, ಕಾಸು ಕೊಟ್ರೆ ಬಂದ್ ಜೈಕಾರ ಆಗುವಂತ ಕಾರ್ಯಕರ್ತರು ಇಲ್ಲಿ ಯಾರು ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವಂತವರು ದೇಶ, ಧರ್ಮ, ದೇಶದ ರಕ್ಷಣೆ ಕಾಯಕಂತಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇರೋದು. ಇನ್ನು ಮುಂದೆ ನೀವೇನಾದ್ರೂ ಮತ್ತೆ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದ್ದಾರೆ ಅಂತೆಲ್ಲ ಏನಾದ್ರು ಮಾತಾಡಿದ್ರೆ ಇದರ ಪರಿಣಾಮ ನಿಮ್ ಮನೆ ಮುಂದೆ ನಾವು ಬಂದು ಧರಣಿ ಕೂತ್ಕೋತೀವಿ ಅಂತ ಹೇಳ್ತಾ ಇದ್ದೀವಣ್ಣ. ನಿಮ್ಮನ್ನ ಮಾತಾಡೋದಿಕ್ ನೀವು ಆಚೆಗೆ ಬರೋಕ್ಕೂ ಬಿಡಲ್ಲ, ನಾವು ಬಂದು ಬಾಗಿಲಲ್ಲಿ ಕೂತ್ಕೊಂಡ್ಬಿಡ್ತೀವಿ, ಕ್ಷಮೆ ಕೇಳೋರ್ಗು ನಾವು ನಿಮ್ಮನ್ನ ಬಿಡಲ್ಲ ಅಣ್ಣ. ದಯವಿಟ್ಟು ಇನ್ನು ಮುಂದೆ ಈ ರೀತಿ ಎಲ್ಲ ಮಾತಾಡೋದು ನಿಮ್ಗೆ ತುಂಬಾ ಖಂಡನೀಯ ಆಗುತ್ತದೆ. ಈಗ ನಮ್ಮ ಅಭ್ಯರ್ಥಿ ಬಗ್ಗೆ ಮಾತಾಡಿದ್ರಿ, ನಮ್ಮ ಅಭ್ಯರ್ಥಿಯವ್ರು ನೀವು ಎಲ್ಲಿ ಕಾಣಿಸಿದ್ರು ಹಿರಿಯರಿದ್ದೀರಿ ಅಂತ ಹೇಳಿ ನಿಮ್ಮ ಹತ್ರ ಆಶೀರ್ವಾದ ತಗೋತಾ ಇದ್ರು. ಅವ್ರಿಗೆ ಸೂಕ್ತವಾದಂತ ಒಂದು ನೀವು ಅವ್ರಿಗೇನು ಅಂತೇಳಿ ಈ ದೊಡ್ಡ ಪುಸ್ತಕನ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅವ್ರು ತಿಳಿಸ್ಕೊಟ್ಟಿದ್ರೆ ಅವರು ತುಂಬಾ ಖುಷಿ ಪಡ್ತಾ ಇದಾರೆ. ನೀಲ್ಕಂಠಣ್ಣವರು ನಾನ್ ದೊಡ್ಡವ್ರ ಹತ್ರ ಹೆಂಗಿರ್ಬೇಕು ಅಂತ ಹೇಳಿ ನಾನು ನೀಲ್ಕಂಠನಿಂದ ಕಲ್ತ್ಕೊಂಡೆ ಇವತ್ತು ಅಂತ ಹೇಳಿ ಅವರು ತುಂಬಾ ಖುಷಿ ಪಡ್ತಾ ಇದಾರೆ. ಇನ್ನು ಮುಂದೆ ದಯವಿಟ್ಟು ನಿಮ್ ಚುನಾವಣೆಯನ್ನ ನೀವು ಮಾತಾಡಿ, ನಿಮ್ ಚುನಾವಣೆ ಗೆಲ್ಲೋದಿಕ್ ನೀವು ಮಾತಾಡಿ, ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಳೋದಿಕ್ ನಾವು ಮಾತಾಡ್ತೀವಿ. ಅದ್ರ ವಿನಃ ಇದೆಲ್ಲಾನು ಅವಶ್ಯಕತೆ ಆಗಿರೋದಿಲ್ಲ ಅಂತ ಹೇಳುತ್ತಾ, ಮೇಲಗಣಿಯ ಬೂತ್ ನಲ್ಲಿ ಸಹ JDS ಗೆ ಲೀಡ್ ಬಂತು. ಆ ಲೆಕ್ಕಾಚಾರದಲ್ಲಿ ನೀವು ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದ್ದೀರಾ ಅಂತೇಳಿ ನಮಗೂ ಎಲ್ಲ ಡೌಟ್ ಆಗಿದೆ ಅಣ್ಣ. ನಾವೇನು ಡೌಟ್ ಅಂತ ಹೇಳ್ತಾ ಇದೀವಿ ವಿನಃ ನೀವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಏನ್ ನಾವ್ ಹೇಳ್ತಾ ಇಲ್ಲ. ನಮಗೂ ಡೌಟ್ ಆಗಿದೆ. ದಯವಿಟ್ಟು ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಎಲ್ರಿಗೂ ನಾನು ಮನವಿ ಮಾಡ್ತೀನಿ, ಅದೇನೋ ಒಂದ್ ಸ್ವಲ್ಪ ಹೋಗಿ ನೋಡ್ರಣ, ದಯವಿಟ್ಟು ಹೋಗಿ ಮೇಲಗಣಿ ಬೂತ್ ಒಂದ್ ಸ್ವಲ್ಪ ನೋಡ್ರಿ, ಯಾಕಲ್ಲಿ ಲೀಡ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ನೋಡಿ. ಏನಾದ್ರು ಮ್ಯಾಚ್ ಫಿಕ್ಸಿಂಗ್ ಆಗಿದ್ರೆ ಅವ್ರ ರಾಜೀನಾಮೆಯನ್ನು ಕೋರ್ರಿ ನೀವೆಲ್ಲಾನು. ಮುಳುಬಾಗ್ಲಲ್ಲಿ ಇನ್ನೂ ಸಹ ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ರಾಜೀನಾಮೆ ಕೊಡ್ತೀನಿ, ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಹೇಳಿ ನಂತರ ಇಮಿಡಿಯೇಟ್ ಆಗಿ ಕೊತ್ತೂರು ಮಂಜಣ್ಣವ್ರು ನಿಂತಿದ್ರೆ ಅಂತ ಹೇಳ್ತಿದೀನಿ ಅಂತ ಅನ್ಬಿಟ್ರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವ್ ಹೇಳಿದ್ದು ಕೊತ್ತೂರು ಮಂಜಣ್ಣವ್ರು ನಿಂತ್ರೆ ಗೆಲ್ಲೋದು ಬಿಡೋದು ಮುಂದಿನ ವಿಚಾರಣ. ನೀವ್ ಹೇಳಿದ್ ಕಾಂಗ್ರೆಸ್ ಪಕ್ಷ ಸೋತ್ರೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೀನಿ ಅಂತ. ದಯವಿಟ್ಟು ಫಸ್ಟ್ ರಾಜಕೀಯ ನಿವೃತ್ತಿ ಆಗಿ ಆಮೇಲೆ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಮತ್ತೆ ಮಾತಾಡ್ಕೊಳ್ಳೋಣ ನೀಲ್ಕಂಠನವ್ರೆ.